ಅಂದು ಇಂದು ಎಂದೆಂದು ಒಗ್ಗಟ್ಟೇ ನಮ್ಮ ಶಕ್ತಿ. ಎಂದೆಂದಿಗೂ ಜನ ಸೇವೆಯೇ ನಮ್ಮ ಬದ್ಧತೆ ಅಂತೇಳಿ ಕರ್ನಾಟಕ ಕಾಂಗ್ರೆಸ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಡಿರುವಂತಹ ಪೋಸ್ಟ್ ಇದು. ಒಗ್ಗಟ್ಟು ಪ್ರದರ್ಶನ. ಡಿಕೆ ಶಿವಕುಮಾರ್ ಅವರು ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ತಬ್ಬಿಕೊಂಡು ಮೊದಲಿಗೆ ಅವರ ಕಾಲಿಗೆ ಬೀಳ್ತಾರೆ. ಡಿಕೆ ಶಿವಕುಮಾರ್ ಅವರು ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡು ನಂತರ ಒಂದು ಸಲಹೆಯನ್ನ ಕೂಡ ಕೊಡ್ತಾರೆ. ಒಟ್ಟಿಗೆ ಕೆಲಸ ಮಾಡೋಣ, ಇಷ್ಟು ದಿವಸ ಒಟ್ಟಿಗೆ ಇದ್ವಿ, ಮುಂದೆ ಕೂಡ ಒಟ್ಟಿಗೆ ಇರೋಣ ಅಂತ ಹೇಳಿದ್ದಾರೆ. ಆ ಒಂದು ಫೋಟೋಗಳನ್ನ ಹಾಕಿ ಕಾಂಗ್ರೆಸ್ ಟ್ವೀಟ್ ಅನ್ನ ಮಾಡಿದೆ. ಕರ್ನಾಟಕ ಕಾಂಗ್ರೆಸ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಫೋಟೋವನ್ನ ಹಾಕಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಒಗ್ಗಟ್ಟೆ ನಮ್ಮ ಶಕ್ತಿ ಶಕ್ತಿ ಅಂತೇಳಿ. ಶ್ರೀಪಾದ್ ಪಾಟೀಲ್ ನನ್ನ ಸಹೋದರಿಯರ ಜೊತೆಲಿ ನೋಡಿ, ಇವತ್ತು ಈ ಒಂದು ಫೋಟೋವನ್ನ ನೋಡಿದಾಗ ಒಂದು ಸಂದೇಶವನ್ನ ಕೊಟ್ಟರು. ಈ ಹಿಂದೆ ಒಂದು ಸ್ಥಳೀಯ ಮಟ್ಟದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಇಬ್ಬರು ಕೂಡ ಒಂದು ವಿಡಿಯೋವನ್ನ ಮಾಡಿ ಒಂದು ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಸೊ ಇದು ಫೋಟೋದಲ್ಲಿ ಕೊಟ್ಟಿರುವಂತಹ ಸಂದೇಶ ಇದು ಹೀಗೆ ಮುಂದುವರಿಯುತ್ತೆ ಅಂತ ಅನ್ಸುತ್ತೆ 2 ವರ್ಷ. ಖಂಡಿತವಾಗಿಯೂ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಹಿರಿಯರ ಮಾರ್ಗದರ್ಶನ, ಅನುಭವಿಗಳ ಮಾರ್ಗದರ್ಶನ ನಮಗೆ ಅಗತ್ಯ. ಖಂಡಿತವಾಗಿಯೂ ಹಿರಿಯರ ಮಾರ್ಗದರ್ಶನದಲ್ಲಿ, ಅನುಭವಿಗಳ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಸಾಗ್ತೀವಿ. ರಾಜ್ಯದ ಜನರ ಹಿತ ಕಾಪಾಡುವುದೇ ನಮ್ಮ ಮುಖ್ಯ ಧ್ಯೇಯ ಅನ್ನುವಂತ ಮಾತನ್ನ ಮೊದಲಿನಿಂದನೂ ಕೂಡ ಹೇಳ್ತಾ ಇದ್ರು. ಸೊ ಸದ್ಯಕ್ಕೆ ಹೈಕಮಾಂಡ್ ನಡೆದುಕೊಂಡ ರೀತಿ ಇಲ್ಲಿ ಪಾಯಿಂಟ್ ಔಟ್ ಆಗಬಹುದು. ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಕೂಡಲೇ ನೀವು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳೋದು, ರಾಜೀನಾಮೆ ಕೊಟ್ಟ ನಂತರ ಮುಂದಿನ ಪ್ರಕ್ರಿಯೆ ಅಂತ ಹೇಳೋದು, ಎಲ್ಲೋ ಒಂದ್ ಕಡೆ ಈಗ ಈ ರೀತಿಯ ಚರ್ಚೆಯೂ ಕೂಡ ಆಗ್ತಾ ಇದೆ. ಒಬ್ಬ ಸೀನಿಯರ್ ಸೀಸನ್ ಪೊಲಿಟಿಷಿಯನ್ ಅನ್ನ ಈ ರೀತಿ ನಡೆಸಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆಗಳಾಗ್ತಾ ಇದೆ. ಎನ್ಹ್ಯಾವ್ ಸಿದ್ದರಾಮಯ್ಯ ಅವರು ಈಗಾಗಲೇ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ. ಅವ್ರು ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದದ್ದು ಕೂಡ ಅದೇ, ಹೈಕಮಾಂಡ್ ಈಗಲೇ ಹೇಳಿ ಕಣಯ್ಯ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ ಹೇಳಿದಂತೆ ನಾನು ನಡ್ಕೋತೀನಿ, ಹೈಕಮಾಂಡ್ ಹೇಳ್ಬೇಕು ನನಗೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಟ್ಟುಬಿಡಿ ಅಂತ, ನಾನು ರಾಜೀನಾಮೆ ಕೊಡೋಕೆ ತಯಾರಿದ್ದೀನಿ ಅಂತ ಹೇಳ್ತಾ ಇದ್ರು. ಸೊ ಈಗ ಹೈಕಮಾಂಡ್ ಆದೇಶದಂತೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮಧ್ಯಾಹ್ನ 2:00ವರೆಗೆ ರಾಜೀನಾಮೆಯನ್ನ ಕೊಡ್ಲಿಕ್ಕಿದ್ದಾರೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ಅಂದು ಇಂದು ಎಂದೆಂದು ಒಗ್ಗಟ್ಟೇ ನಮ್ಮ ಶಕ್ತಿ. ಎಂದೆಂದಿಗೂ ಜನ ಸೇವೆಯೇ ನಮ್ಮ ಬದ್ಧತೆ ಅಂತೇಳಿ ಕರ್ನಾಟಕ ಕಾಂಗ್ರೆಸ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಡಿರುವಂತಹ ಪೋಸ್ಟ್ ಇದು. ಒಗ್ಗಟ್ಟು ಪ್ರದರ್ಶನ. ಡಿಕೆ ಶಿವಕುಮಾರ್ ಅವರು ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ತಬ್ಬಿಕೊಂಡು ಮೊದಲಿಗೆ ಅವರ ಕಾಲಿಗೆ ಬೀಳ್ತಾರೆ. ಡಿಕೆ ಶಿವಕುಮಾರ್ ಅವರು ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡು ನಂತರ ಒಂದು ಸಲಹೆಯನ್ನ ಕೂಡ ಕೊಡ್ತಾರೆ. ಒಟ್ಟಿಗೆ ಕೆಲಸ ಮಾಡೋಣ, ಇಷ್ಟು ದಿವಸ ಒಟ್ಟಿಗೆ ಇದ್ವಿ, ಮುಂದೆ ಕೂಡ ಒಟ್ಟಿಗೆ ಇರೋಣ ಅಂತ ಹೇಳಿದ್ದಾರೆ. ಆ ಒಂದು ಫೋಟೋಗಳನ್ನ ಹಾಕಿ ಕಾಂಗ್ರೆಸ್ ಟ್ವೀಟ್ ಅನ್ನ ಮಾಡಿದೆ. ಕರ್ನಾಟಕ ಕಾಂಗ್ರೆಸ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಫೋಟೋವನ್ನ ಹಾಕಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಒಗ್ಗಟ್ಟೆ ನಮ್ಮ ಶಕ್ತಿ ಶಕ್ತಿ ಅಂತೇಳಿ. ಶ್ರೀಪಾದ್ ಪಾಟೀಲ್ ನನ್ನ ಸಹೋದರಿಯರ ಜೊತೆಲಿ ನೋಡಿ, ಇವತ್ತು ಈ ಒಂದು ಫೋಟೋವನ್ನ ನೋಡಿದಾಗ ಒಂದು ಸಂದೇಶವನ್ನ ಕೊಟ್ಟರು. ಈ ಹಿಂದೆ ಒಂದು ಸ್ಥಳೀಯ ಮಟ್ಟದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಇಬ್ಬರು ಕೂಡ ಒಂದು ವಿಡಿಯೋವನ್ನ ಮಾಡಿ ಒಂದು ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಸೊ ಇದು ಫೋಟೋದಲ್ಲಿ ಕೊಟ್ಟಿರುವಂತಹ ಸಂದೇಶ ಇದು ಹೀಗೆ ಮುಂದುವರಿಯುತ್ತೆ ಅಂತ ಅನ್ಸುತ್ತೆ 2 ವರ್ಷ. ಖಂಡಿತವಾಗಿಯೂ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಹಿರಿಯರ ಮಾರ್ಗದರ್ಶನ, ಅನುಭವಿಗಳ ಮಾರ್ಗದರ್ಶನ ನಮಗೆ ಅಗತ್ಯ. ಖಂಡಿತವಾಗಿಯೂ ಹಿರಿಯರ ಮಾರ್ಗದರ್ಶನದಲ್ಲಿ, ಅನುಭವಿಗಳ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಸಾಗ್ತೀವಿ. ರಾಜ್ಯದ ಜನರ ಹಿತ ಕಾಪಾಡುವುದೇ ನಮ್ಮ ಮುಖ್ಯ ಧ್ಯೇಯ ಅನ್ನುವಂತ ಮಾತನ್ನ ಮೊದಲಿನಿಂದನೂ ಕೂಡ ಹೇಳ್ತಾ ಇದ್ರು. ಸೊ ಸದ್ಯಕ್ಕೆ ಹೈಕಮಾಂಡ್ ನಡೆದುಕೊಂಡ ರೀತಿ ಇಲ್ಲಿ ಪಾಯಿಂಟ್ ಔಟ್ ಆಗಬಹುದು. ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಕೂಡಲೇ ನೀವು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳೋದು, ರಾಜೀನಾಮೆ ಕೊಟ್ಟ ನಂತರ ಮುಂದಿನ ಪ್ರಕ್ರಿಯೆ ಅಂತ ಹೇಳೋದು,
ಎಲ್ಲೋ ಒಂದ್ ಕಡೆ ಈಗ ಈ ರೀತಿಯ ಚರ್ಚೆಯೂ ಕೂಡ ಆಗ್ತಾ ಇದೆ. ಒಬ್ಬ ಸೀನಿಯರ್ ಸೀಸನ್ ಪೊಲಿಟಿಷಿಯನ್ ಅನ್ನ ಈ ರೀತಿ ನಡೆಸಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆಗಳು ಆಗ್ತಾ ಇದೆ. ಎನ್ಹ್ಯಾವ್ ಸಿದ್ದರಾಮಯ್ಯ ಅವರು ಈಗಾಗಲೇ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ. ಅವ್ರು ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದದ್ದು ಕೂಡ ಅದೇ, ಹೈಕಮಾಂಡ್ ಈಗಲೇ ಹೇಳಿ ಕಣಯ್ಯ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಅವರು. ಹೈಕಮಾಂಡ್ ಹೇಳಿದಂತೆ ನಾನು ನಡ್ಕೋತೀನಿ, ಹೈಕಮಾಂಡ್ ಹೇಳ್ಬೇಕು ನನಗೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಟ್ಬಿಡಿ ಅಂತ, ನಾನು ರಾಜೀನಾಮೆ ಕೊಡೋಕೆ ತಯಾರಿದ್ದೀನಿ ಅಂತ ಹೇಳ್ತಾ ಇದ್ರು. ಸೊ ಈಗ ಹೈಕಮಾಂಡ್ ಆದೇಶದಂತೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮಧ್ಯಾಹ್ನ 2:00ವರೆಗೆ ರಾಜೀನಾಮೆಯನ್ನ ಕೊಡ್ಲಿಕ್ಕಿದ್ದಾರೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ಅಂದು ಇಂದು ಎಂದೆಂದು ಒಗ್ಗಟ್ಟೆ ನಮ್ಮ ಶಕ್ತಿ. ಹಿಂದೆಂದಿಗೂ ಜನ ಸೇವೆಯೇ ನಮ್ಮ ಬದ್ಧತೆ ಅಂತೇಳಿ ಕರ್ನಾಟಕ ಕಾಂಗ್ರೆಸ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಡಿರುವಂತಹ ಪೋಸ್ಟ್ ಇದು. ಒಗ್ಗಟ್ಟು ಪ್ರದರ್ಶನ. ಡಿಕೆ ಶಿವಕುಮಾರ್ ಅವರು ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ತಬ್ಬಿಕೊಂಡು ಮೊದಲಿಗೆ ಅವರ ಕಾಲಿಗೆ ಬೀಳ್ತಾರೆ. ಡಿಕೆ ಶಿವಕುಮಾರ್ ಅವರು ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡು ನಂತರ ಒಂದು ಸಲಹೆಯನ್ನ ಕೂಡ ಕೊಡ್ತಾರೆ. ಒಟ್ಟಿಗೆ ಕೆಲಸ ಮಾಡೋಣ, ಇಷ್ಟು ದಿವಸ ಒಟ್ಟಿಗೆ ಇದ್ವಿ, ಮುಂದೆ ಕೂಡ ಒಟ್ಟಿಗೆ ಇರೋಣ ಅಂತ ಹೇಳಿದ್ದಾರೆ. ಆ ಒಂದು ಫೋಟೋಗಳನ್ನ ಹಾಕಿ ಕಾಂಗ್ರೆಸ್ ಟ್ವೀಟ್ ಅನ್ನ ಮಾಡಿದೆ. ಕರ್ನಾಟಕ ಕಾಂಗ್ರೆಸ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಫೋಟೋವನ್ನ ಹಾಕಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಒಗ್ಗಟ್ಟೆ ನಮ್ಮ ಶಕ್ತಿ ಅಂತೇಳಿ. ಶ್ರೀಪಾದ್ ಪಾಟೀಲ್ ಅವರು ನನ್ನ ಸಹೋದರಿಯರ ಜೊತೆಲಿ ನೋಡಿ ಇವತ್ತು ಈ ಒಂದು ಫೋಟೋವನ್ನ ನೋಡಿದಾಗ ಒಂದು ಸಂದೇಶವನ್ನ ಕೊಟ್ಟರು. ಈ ಹಿಂದೆ ಒಂದು ಸ್ಥಳೀಯ ಮಟ್ಟದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಇಬ್ಬರು ಕೂಡ ಒಂದು ವಿಡಿಯೋವನ್ನ ಮಾಡಿ ಒಂದು ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಸೊ ಇದು ಫೋಟೋದಲ್ಲಿ ಕೊಟ್ಟಿರುವಂತಹ ಸಂದೇಶ ಇದು ಹೀಗೆ ಮುಂದುವರಿಯುತ್ತೆ ಅಂತ ಅನ್ಸುತ್ತೆ 2 ವರ್ಷ. ಖಂಡಿತವಾಗಿಯೂ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಹಿರಿಯರ ಮಾರ್ಗದರ್ಶನ, ಅನುಭವಿಗಳ ಮಾರ್ಗದರ್ಶನ ನಮಗೆ ಅಗತ್ಯ. ಖಂಡಿತವಾಗಿಯೂ ಹಿರಿಯರ ಮಾರ್ಗದರ್ಶನದಲ್ಲಿ, ಅನುಭವಿಗಳ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಸಾಗ್ತೀವಿ. ರಾಜ್ಯದ ಜನರ ಹಿತ ಕಾಪಾಡುವುದೇ ನಮ್ಮ ಮುಖ್ಯ ಧ್ಯೇಯ ಅನ್ನುವಂತ ಮಾತನ್ನ ಮೊದಲಿನಿಂದನೂ ಕೂಡ ಹೇಳ್ತಾ ಇದ್ರು. ಸೊ ಸದ್ಯಕ್ಕೆ ಹೈಕಮಾಂಡ್ ನಡೆದುಕೊಂಡ ರೀತಿ ಇಲ್ಲಿ ಪಾಯಿಂಟ್ ಔಟ್ ಆಗಬಹುದು. ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಕೂಡಲೇ ನೀವು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳೋದು, ರಾಜೀನಾಮೆ ಕೊಟ್ಟ ನಂತರ ಮುಂದಿನ ಪ್ರಕ್ರಿಯೆ ಅಂತ ಹೇಳೋದು, ಎಲ್ಲೋ ಒಂದ್ ಕಡೆ ಈಗ ಈ ರೀತಿಯ ಚರ್ಚೆಯೂ ಕೂಡ ಆಗ್ತಾ ಇದೆ. ಒಬ್ಬ ಸೀನಿಯರ್ ಸೀಸನ್ ಪೊಲಿಟಿಷಿಯನ್ ಅನ್ನ ಈ ರೀತಿ ನಡೆಸಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆಗಳು ಆಗ್ತಾ ಇದೆ.